ಈ ಮೋಟು ಎಲ್ಲದ್ನಪ್ಪ ಬೆಳಿಗ್ಗೆಯಿಂದ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಎಲ್ಲಿದ್ಯಪ್ಪ ನೀನು? ಹೇಳ್ದೆ ಕೇಳ್ದೆ ಎಲ್ಲೆಲ್ಲ ಹೋಗ್ಬಿಡ್ತೀಯಲ್ಲೋ? ಏನ್ ಮಾಡ್ತಿದ್ಯಾ ಅಲ್ಲಿ? ಬಾಗಿಲು ತೆಗಿಯೋ, ಆ? ಎಲ್ಲ ಗೊತ್ತಾಗುತ್ತೆ. ಏನಪ್ಪ ಇದು? ಆ? ಮೋಟು ಒಳ್ಳೆ ಕಾರು, ಎಲ್ಲಿಂದ ನಮ್ಮ ತಂದೆ? ಇವತ್ತು ಫ್ರೆಂಡ್ಶಿಪ್ ಡೇ ಕಣೋ, ಅದಕ್ಕೆ ನಾನು ಡಾಕ್ಟರ್ ಮುನ್ಸಾಮಣ್ಣಂಗೆ ಹೇಳಿ ನಿನಗೆ ಗಿಫ್ಟ್ ಕೊಡೋಣ ಅಂತ ಕಸ್ಟಮೈಸ್ ಆಗಿ ಮಾಡಿಸ್ಕೊಂಬಂದೆ. ಪತ್ಲು ಬಾರ ಕೂತ್ಕೊಳ್ಳೋ, ಒಂದು ಲಾಂಗ್ ಡ್ರೈವ್ ಓಟ್ ಬರೋಣ ಬಾ. ಬಾರ ಕೂತ. ಏನಪ್ಪ ಇದು ಮ್ಯಾಜಿಕ್ಕು? ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಲ್ವೇನೋ ಈ ಕಾರು? ಸೆಕೆಂಡ್ ಹ್ಯಾಂಡ್ ಗಾಡಿನ ತಗೊಂಬಂದೆ ಕಣೋ, ಮತ್ತೆ ಡಾಕ್ಟರ್ ಅಣ್ಣನ ಸಹಾಯದಿಂದ ಹೊಸದಾಗಿ ಮಾಡ್ಬಿಟ್ಟೆ. ಡಾಕ್ಟರ್ ಅಣ್ಣ ಇದರಲ್ಲಿ ಎಷ್ಟೊಂದು ಗೆಜೆಟ್ ಹಾಕಿದ್ದಾರೆ ಗೊತ್ತಾ? ಪತ್ಲು ಸ್ವಲ್ಪ ಬಾನೆಟ್ ತೆಗಿ ಹೋಗೋ. ಯಾಕೆ ಈ ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಅಂತ ಸ್ವಲ್ಪ ನೋಡು. ಮತ್ತೆ ಹೊಸ ಕಾರು ಅಂತಾನೆ ಆಗ್ಲೇ ರಿಪೇರಿ. ಓ ಸಾರಿ ನಾನು ಈಗಲೇ ಬಾನೆಟ್ ಓಪನ್ ಮಾಡ್ತೀನಿ, ಬಂದೆ. ನನ್ನ ಕೈ ಹೋಯ್ತು, ನನ್ನ ಕೈ ಹೋಯ್ತು. ಏನಪ್ಪ ಅಯ್ಯೋ ಅಯ್ಯೋ, ಇರೋ ಸ್ವಲ್ಪ ಇರೋ. ಯಾರು? ಪತ್ಲು ಲೇ, ಏನ್ ಮಾಡ್ತಿದ್ಯಾ ನೀನು? ಏ ಬೇಡ, ಮೋಟು ಕಾರ್ ನಿಲ್ಲಿಸು. ನನ್ನನ್ನು ಯಾಕೆ ಅಡ್ಡಿಸ್ತಾ ಬರ್ತಿದ್ಯಾ? ಅಯ್ಯೋ ಪತ್ಲು, ಏ ಮೋಟು ಬೇಡ ನೋಡು. ಅಯ್ಯೋ ಅಯ್ಯೋ ನಿನಗೆ ಎಷ್ಟು ಧೈರ್ಯ ಇರ್ಬೇಡ. ಮಾಡ್ತೀನಿ, ಇನ್ನೊಂದ್ಸಲ ಮಾಡ್ತೀನಿ. ಮಾಡ್ದೆ ಹೀಗೆ? ಓಡ್ಬೇಡ, ನಿಲ್ಲು. ತುಂಬಾ ಥ್ಯಾಂಕ್ಸ್ ಅಪ್ಪ. ಫ್ರೆಂಡ್ಶಿಪ್ ಡೇ ದಿನ ಎಂತ ಉಡುಗೊರೆ ಕೊಟ್ಟಿದ್ಯಾ ನೀನು? ಈ ಕಾರಿಂದ ನಮಗ್ ಬರೀ ಅಪಾಯನೇ ಕಾದಿದೆ. ಕ್ಷಮ್ಸೋ ಗೆಳೆಯ, ತಪ್ಪಾಯ್ತು. ಡೋಂಟ್ ವರಿ. ಮತ್ತೆ ಈ ಕಾರ್ನಲ್ಲಿ ಏನು ಅಪಾಯ ಇಲ್ಲ ಕಣೋ. ಇದರಲ್ಲಿ ಕಳ್ಳರಿಂದ ತಪ್ಪಿಸ್ಕೊಳ್ಳೋಕ್ಕೂ ಅನುಕೂಲ ಇದೆ. ತುಂಬಾ ಗ್ಯಾಜೆಟ್ ಇದೆ. ಇಲ್ಲಿ ನೋಡು, ಇದು ಸೀಟ್ ಎಜೆಕ್ಟ್ ಮಾಡುವಂತ ಬಟನ್ ಕಣೋ. ನೋಡು, ಬಟನ್ ಪ್ರೆಸ್ ಮಾಡ್ಬಿಟ್ರೆ ಸೀಟು ಸೀದಾ ಆಕಾಶಕ್ಕೆ ಹೋಗ್ಬಿಡುತ್ತೆ. ಈ ಬಟನ್ ಒತ್ತಿದ್ರೆ ಯಾವ ಸೀಟಪ್ಪ ಆಕಾಶದ ಕೊಡೋಗೋದು? ನಿಲ್ ಸೀಟು ಇಲ್ಲ ನನ್ನ ಸೀಟು? ಅದನ್ನ ಹೇಳ ಫಸ್ಟ್. ಅಯ್ಯೋ, ಅದನ್ನ ನಾನು ಕೇಳಿಲ್ಲ ಕಣೋ ಡಾಕ್ಟರ್ ಹತ್ರ. ಈಗಲೇ ಗೊತ್ತಾಗ್ಬಿಡುತ್ತೆ. ಇರೋ. ಅಯ್ಯೋ ಅಯ್ಯ 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 ಅಮ್ಮ ಅಯ್ಯಪ್ಪ ಅಯ್ಯ 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 ಫ್ರೆಂಡ್ಶಿಪ್ ಡೇ ದಿನ ನನಗೆ ಹೋಗಿ ಹಾಕೋ ಕಾರ್ಯಕ್ರಮ ಇಟ್ಕೊಂಡಿದ್ದೇನೋ. ನಿನ್ ಜೊತೆ ನಾನು ಬರಲ್ಲ. ಇಳ್ಸ ನನ್ ಕೆಳಗೆ, ಇಳ್ಸಲೇ. ದಾರಿ ಕಣೋ, ಡಾಕ್ಟರ್ ಅಣ್ಣ ಬಹುಶಃ ಮೇಲಕ್ಕೆ ಹೋಗೋ ದಾರಿ ಮಾಡೋದು ಮರ್ತ್ಬಿಟ್ರು ಅಂತ ಕಾಣುತ್ತೆ. ಲೋ ಪತ್ಲು, ಕೋಪಿಸ್ಕೊಬೇಡ ಕಣೋ. ಇವತ್ತು ಫ್ರೆಂಡ್ಶಿಪ್ ಡೇ ನೋಡು. ನಿನ್ನಂತ ಫ್ರೆಂಡ್ನ ಕಾಪಾಡ್ಕೊಳ್ಳೋದು ನನ್ನ ಧರ್ಮ ಅಲ್ಲೇನೋ. ಇದ್ರಲ್ಲಿ ಇನ್ನೂ ಎಷ್ಟು ಗ್ಯಾಜೆಟ್ ಫಿಟ್ ಮಾಡಿದಾರೆ ಅಂತ ನೋಡು. ಎಜೆಕ್ಷನ್ ಸೀಟ್ ಕೆಲಸ ಮಾಡಲಿಲ್ಲ ಅನ್ನೋದೇನೋ ನಿಜಾನೇ. ಕಳ್ಳರು ರಿವಾಲ್ವರೇ ಆಗ್ಲಿ ವೆಪನ್ ಆಗ್ಲಿ ಇಟ್ಕೊಂಡಿದ್ರೆ ಅವ್ರಾಗವರೇ ಬೀಳಿಸ್ಬೇಕು ಗೊತ್ತಾ? ಅಯ್ಯೋ, ನೀನ್ ಯಾವ್ದಾವ್ದೋ ಬಟನ್ ಹೊತ್ಬಿಟ್ಟು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಡಪ್ಪ. ನನಗದು ಬೇಕಾಗಿಲ್ಲ. ಮೊದಲು ಮನೆ ಕರ್ಕೊಂಡೋಗಿ ನೀನು. ಪತ್ಲು, ನೀನ್ ನೋಡಿದ್ರೆ ತುಂಬಾ ಖುಷಿ ಪಡ್ತೀಯ ಕಣೋ. ಸರಿ, ನಾನು ಬಟನ್ ಪ್ರೆಸ್ ಮಾಡಲ್ಲ. ಬೇಕಾದ್ರೆ ನೀನೇ ಈ ಬಟನ್ನ ಹಿಂಗ್ ಪ್ರೆಸ್ ಮಾಡು. ತಕೋ. ಅಯ್ಯೋ, ಏನು ಅಡ್ವರ್ಟ್ ಮಾಡಿದವನು? ಯಪ್ಪ, ಅಯ್ಯೋ ಅಯ್ಯಪ್ಪ, ಅಯ್ಯೋ ಅಲ್ಲೇ ಪತ್ಲು ಎಲ್ಲಿ ಹೋಗ್ಬಿಟ? ನಾನು ಅವನಿಗೋಸ್ಕರ ಎಷ್ಟು ಸಖತ್ತಾಗಿರೋ ಗಿಫ್ಟ್ ತಗೊಂಡ್ಬಂದಿದ್ದೀನಿ. ಎಲ್ಲಿಗೆ ಓಡೋದ ಅವನು? ನಾನು ಅವನು ಹುಡುಕ್ಲೇಬೇಕು ಇವತ್ತು. ಯಪ್ಪೋ, ಡಾಕ್ಟರ್ ಮುನ್ಸ್ವಾಮಿ, ಬೇಗ ಚಿಂಗಂ ಸರ್ನ ಕರ್ಕೊಂಬನ್ನಿ. Stop in the name of law. ನಿಂತ್ಕೋ ಮೋಟು, ನಿಂತ್ಕೋ. ಓಯ್ ಸರ್, ಬ್ರೇಕ್ ಫೇಲ್ ಆಗೋಗಿದೆ ಸರ್. ಕಾರ್ ನಿಲ್ತಾ ಇಲ್ಲ ಸರ್. ನನಗೆ ಭಯ ಆಗ್ಬಿಟ್ಟಿದೆ ಸರ್. ಏ ಮೋಟು, ಏನಪ್ಪ ಆಯ್ತು? ಯಾಕೆ ಪತ್ಲು ಡಿಕ್ಕಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟವನೆ? ಏನು, ಪತ್ಲು ಡಿಕ್ಕಿಲಿದನಾ? ಅಯ್ಯೋ, ನನಗೆ ವಿಷಯನೇ ಗೊತ್ತಿರ್ಲಿಲ್ಲ. ಅಣ್ಣ,
ನಾನು ಈ ಬಟನ್ ಪ್ರೆಸ್ ಮಾಡಿದೆ ಅದಕ್ಕೆ ಗಮನ. ಅಯ್ಯೋ ಅಯ್ಯೋ ಏನಪ್ಪ ಬರ್ದೆ ಪತ್ತು ಡಿಕ್ಕಿ ಹೋದಂತ ಈಗ ಗೊತ್ತಾಯ್ತು. ಡಾಕ್ಟರ್ ಮುನ್ಸ್ವಾಮಿ ನಾನು ನಿಮಗೋಸ್ಕರ ಎಷ್ಟೊತ್ತಿಂದ ಕಾಯ್ತಿದ್ದೆ ಗೊತ್ತಾ? ಎಂತ ಒಳ್ಳೆ ಗಿಫ್ಟ್ ನ ರೆಡಿ ಮಾಡಿದ್ದೀರಾ ನೀವು. ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಕಾಯ್ತಿದ್ದೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಪ್ಪ ಹೇಳ್ಬೇಕು? ನನ್ನ ಕರ್ತವ್ಯ ಅಷ್ಟೇ ಇದು. ಆದ್ರೆ ಈಗ ನಾನ್ ನನ್ನ ಕರ್ತವ್ಯ ಏನ್ ಮಾಡ್ತೀನಿ ತಗೊಳ್ಳಿ. ಮೋಟು ಸ್ಟಾಪ್ ಸ್ಟಾಪ್ ನಿಂತ್ಕೋ. ನಿನ್ ಮೇಲೆ ಆಣೆ, ನಿನ್ ಕಾರ್ ಮೇಲೆ ಆಣೆ, ನಿಂತ್ಕೋ. ಸ್ಟಾಪ್. ಅಯ್ಯಯ್ಯೋ ಮೋಟು ಏನ್ ಮಾಡ್ತಾ ಇದೆಯಾ ನೀನು ಮೋಟು? ಅಯ್ಯಯ್ಯೋ ಅಯ್ಯಪ್ಪ ಮೋಟು ಸ್ಟಾಪ್ ಮಾಡು ಪ್ಲೀಸ್ ಸ್ಟಾಪ್. ಇದರಿಂದ ಕಾರು ಸ್ಟಾಪ್ ಆಗ್ಬೋದು. ಅಯ್ಯಮ್ಮ ಮೋಟು ಸ್ಟಾಪ್ ಮಾಡು ಪ್ಲೀಸ್, ಯಾರಾದ್ರೂ ಕಾಪಾಡಿ. ಮಟು ಯಾಕಪ್ಪ ಆ ಬಟನ್ ಹೊತ್ತದೆ ನೀನು? ಅದು ಶತ್ರುಗಳ ಮೇಲೆ ದಾಳಿ ಮಾಡಕ್ ಮಾಡಿರೋ ಮಿಸೈಲು. ಬಚೋ ಕಾಪಾಡಿ, ಮೇಲಿರೋನು ಕೆಳಗಿರೋನು ಯಾರಾದ್ರೂ ನನ್ನ ಕಾಪಾಡಿ. ಈಗ ಏನ್ ಮಾಡೋದು? ಸಾರಿ ಸಾರಿ, ನನ್ನಿಂದ ಚಿಂಗಂ ಸರ್ ಮೇಲೆ ಕಾರೋದು ನಂಗೆ ಇಷ್ಟ ಇಲ್ಲ. ಯಾರಾದ್ರೂ ಅವ್ರನ್ನ ಕಾಪಾಡಿ ಪ್ಲೀಸ್, ಕಾಪಾಡಿ. ಅಯ್ಯಯ್ಯೋ ಟಿಂಗಮ್ ಸರ್ ಅವ್ರೊಬ್ರೆ ಹೋಗಿ ಹಾಕಿಸ್ಕೊಳ್ತಿಲ್ಲ ಕಣ್ರು. ನಮ್ಮ ಹಿಂದೆನೆ ಬರ್ತಾ ಇದಾರೆ. ಮೊದ್ಲು ತಪ್ಪಿಸ್ಕೊಂಡು ಕೊಡಿ. ಟಿಂಗಮ್ ಸರ್ ನೀವು ಇಲ್ಲಿಂದ ಮೊದ್ಲು ದೂರ ಹೊರಟೋಗಿ. ಬೇರೆ ಎಲ್ಲರೂ ಡಮಾರನ್ ಬಿಡಿ, ಈ ಕಡೆ ಬರ್ಬೇಡಿ ನೀವು. ಅಯ್ಯಯ್ಯೋ ನಾನು ಡೈರೆಕ್ಷನ್ ಎಲ್ಲ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇದರಲ್ಲಿ ಸ್ಟೇರಿಂಗ್ ಇಲ್ಲ, ಏನೂ ಇಲ್ಲ. ಅದೆಲ್ಲಿ ಹೋಗುತ್ತೋ ನಾನು ಅಲ್ಲಿಗೆ ಹೋಗ್ಬೇಕಪ್ಪ. ಆ ಮಿಸೈಲ್ ಇಂದ ಬಚಾವಕ್ಕೆ ಒಂದೇ ದಾರಿನಪ್ಪ ಇರೋದು. ನಾವು ಬಚಾವ್ಬಿಟ್ಟೆ. ಹೆಂಗ್ ಆರಾಗ್ತಾನೆ ನೋಡು. ಹಾರೋದಿಲ್ಲಪ್ಪ, ರಾಕೆಟ್ ತರ ಸುಮ್ನೆ ಮೇಲ್ ಹೋಗ್ತಾ ಇರುತ್ತೆ. ಕೆಳಗೆ ಬಂದು ಲ್ಯಾಂಡ್ ಆಗೋ ಮಾತೇ ಇಲ್ಲ. ಅಕಸ್ಮಾತ್ ಏನಾದ್ರು ಆದ್ರೆ ಕ್ರಾಶ್ ಆಗ್ಬೇಕಂತೆ. ಆ ಫ್ರೆಂಡ್ಶಿಪ್ ಡೇ ದಿನ ಈ ಗಿಫ್ಟ್ ಕೊಡು ಅಂತ ಯಾರಪ್ಪ ನಿಮ್ ಮನೆಯಲ್ಲಿ ಐಡಿಯಾ ಕೊಟ್ಟಿದ್ದು? ಗಿಫ್ಟ್ ಇಲ್ದೇನೆ ನಾನು ಅಷ್ಟೇ ನೆಮ್ಮದಿಯಾಗಿದ್ದೆ. ಡಾಕ್ಟರ್ ಮುನ್ಸ್ವಾಮಿ ದಯವಿಟ್ಟು ಕಾಪಾಡಿ. ಕಾನೂನ್ ಮೇಲೆ ಪ್ರಾಮಿಸ್, ನಿಮ್ ಮೇಲೆ ಪ್ರಾಮಿಸ್. ಟಿಂಗಮ್ ಸರ್ ಯಾಕೆ ಸರ್ ನಮ್ಮ ಹಿಂದಿಂದಲೇ ಬರ್ತಾ ಇದ್ದೀರಾ? ನಾವೇನ್ ಅಪರಾಧಿಗಳ ಏನಲ್ವಲ್ಲ? ದಯವಿಟ್ಟು ಸೈಡ್ಗೆ ಹೋಗಿ ನೀವು. ಚಿಂಗಂ ಸರ್ ಕಾಪಾಡಿ, ಕಾನೂನ್ ಮೇಲೆ ಪ್ರಾಮಿಸ್, ನಮ್ಮ ಈ ಕಾರ್ ಮೇಲೆ ಪ್ರಾಮಿಸ್. ಕಾಪಾಡಿ ನಮ್ಮನ್ನ ಚಿಂಗಂ ಸರ್. ನಿಲ್ಲು. ಅಯ್ಯೋ ಏನ್ ಸರ್ ಇದು? ಕಾಪಾಡಿ. ಅಯ್ಯೋ ಈ ಮಿಸೈಲ್ ಒಂದೇ ಸಾಕಪ್ಪ ನಮ್ಗೆ ಮೇಲೆ ಕಳ್ಸಕ್ಕೆ. ನೀನ್ ಯಾಕೆ ನಮ್ಮ ಹಿಂದೆ ಬರ್ತಾ ಇದೀಯಾ? ಹೋಗಟ್ಟೆ. ಅಯ್ಯೋ ಕಾಪಾಡಿ. ಏನ್ ಹಿಂಗಾಡ್ತಾ ಇದೆ? ಅಪ್ಪ ಹೇಳಪ್ಪತ್ಲ ಮೇಲೆ. ಈಗ ನಾನು ನಿನಗೆ ಗಿಫ್ಟ್ ಕೊಡ್ತೀನಿ. ಆಮೇಲೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅನ್ನ ಏನಕ್ಕೆ? ಕರೆಕ್ಟ್. ಓಡ ಮಟ್ಟು ಓಡು. ಅಯ್ಯೋ ಏನಾಯ್ತು? ನನಗೆ ಮತ್ತೆ ಬೇಡ ಕಣ. ಓಡು. ಮತ್ತೆ ಬೇಡ. ಬರೋ ಫ್ರೆಂಡ್ಶಿಪ್ ಡೇ ಮಾಡೋಣ.